ದಿವಿತ್, ನಾನೊಂದು ಸತ್ಯ ಹೇಳ್ತೀನಿ. ನನ್ನ 12 ವರ್ಷದ ಈ ಪತ್ರಿಕೋದ್ಯಮದ ಜರ್ನಿಯಲ್ಲಿ ಇಲ್ಲಿವರೆಗೂ ಕೂಡ ಹತ್ತಾರು ನೂರಾರು ಈ ರೀತಿಯ ಪೀಪಲ್ ಸ್ಟೋರಿಗಳನ್ನು ಮಾಡಿದ್ದೀನಿ. ಜನರ ಧ್ವನಿಯಾಗಿ ನಾನು ಸುದ್ದಿ ಮಾಡಿದ್ದೀನಿ, ವರದಿ ಮಾಡಿದ್ದೀನಿ. ಇಂಥ ಕರಾಳ ಊರನ್ನು ಅಥವಾ ಇಂಥ ಕರಾಳತೆಯನ್ನು ನಾನು ಎಂದೂ ನೋಡಿಲ್ಲ. ಮನೆಯಲ್ಲೂ ಕಣ್ಣೀರನ್ನು ನೋಡ್ತಾ ಇದ್ದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇಂಥ ನರಕದಲ್ಲಿ ಹೆಂಗೆ ಬದುಕ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಕಣ್ಮುಂದೆ ಆ ದಯಾನೀಯ ಸ್ಥಿತಿಯನ್ನು ತೆರೆದಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧರಿಸಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಕೊಪ್ಪಳದ ಧೂಳಿನ ಗೋಳು. ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ನೀವು ತಿಳಿಸಬಹುದು. ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಮೆಸೇಜ್ ಕೂಡ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ನೀವು ಹಂಚಿಕೊಳ್ಬೋದು. ಎಸ್ ದಿವಿತ್, ನೋಡಿ, ಜನರಿಗೆ ಉದ್ಯೋಗ ನೀಡಬೇಕಾದಂಥ ಕಾರ್ಖಾನೆಗಳು ಕೊಪ್ಪಳದ ಜನರ ಜೀವ ಹಿಂಡ್ತಾ ಇವೆ. ಧೂಳಿನಿಂದ ಜನ ಕಂಗೆಟ್ಬಿಟ್ಟಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಏನು ಮಾಡಬೇಕು? ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚ್ಕೊಳ್ಬೋದು. ಕಾರ್ಖಾನೆ ಧೂಳು, ಕೊಪ್ಪಳದ ಗೋಳು, ಇವೆಲ್ಲದರ ಬಗ್ಗೆ ನೀವು ಅಭಿಪ್ರಾಯ ಮಾಡ್ಬೋದು. ಜೊತೆಗೆ ಕರೆ ಮಾಡಿ ತಿಳಿಸೋದಕ್ಕೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆಮೇಲೆ ವಾಟ್ಸಪ್ ನಂಬರ್ ಕೂಡ ಇದೆ. ಎಕ್ಸ್ ಖಾತೆ ಲಿಂಕ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಇವತ್ತು ಇಡೀ ದಿನ ಪೂರ್ತಿ ನಿಮಗೆ ಕವರೇಜ್ ಇರುತ್ತೆ. ನೀವು ನಿಮ್ಮ ಅಭಿಪ್ರಾಯವನ್ನು ನೋಡ್ಬೋದು. ಇದಕ್ಕೂ ಮುಂಚೆ ಒಂದು ವರದಿಯನ್ನು ನೋಡಿದ್ರಿ. ಆ ವರದಿಯನ್ನು ನಿಮಗೆ ನೋಡಿದಾಗ ಏನು ಅನ್ನಿಸ್ತು ನೋಡಿ. ಕೊಪ್ಪಳದ ಶಾಪಗ್ರಸ್ತ ನೆಲದ ಕರುಣಾಜನಕ ಕಥೆಯನ್ನು ನಾವು ನಿಮಗೆ ತೋರಿಸಿದ್ವಿ. ಒನ್ ಆ್ಯಂಡ್ ಓನ್ಲಿ ರಿಪಬ್ಲಿಕ್ ಕನ್ನಡ ಮಾತ್ರ ಇಂಥದ್ದನ್ನೆಲ್ಲ ಹುಡುಕಿ ಹೋಗೋದು. ಯಾರು ನಮಗೆ ಕೊಡಲ್ಲ, ನಾವೇ ಹುಡುಕಿ ಹೋಗೋದು. ಕಾರ್ಕೋಟಕ ಕಾರ್ಖಾನೆಯಿಂದ ಕೊಪ್ಪಳದ ಜನರು ಅನುಭವಿಸ್ತಿರೋ ನರ್ಕವನ್ನು, ಕಾರ್ಖಾನೆಯ ಧೂಳು ಹಿರಬಗನಾಳ ಗ್ರಾಮದ ರೈತರ ಬದುಕಿಗೂ ಕೊಳ್ಳೆ ಇಟ್ಟುಬಿಟ್ಟಿದೆ. ಅನ್ನದಾತ ಬೆಳೆದಂಥ ಪಪ್ಪಾಯ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ, ನಮ್ಮ ಆ್ಯಂಕರ್, ನನ್ನ ಕೊಲೀಗ್ ರಂಜಿತ್ ಅಲ್ಲೇ ಹೋಗಿದ್ರು, ರಿಪೋರ್ಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ರಿಪಬ್ಲಿಕ್ ಕನ್ನಡದ ವಿಶೇಷ ಅಭಿಯಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಹಿರೇಬಗನಾಳ ಸೇರಿದಂತೆ ಕೊಪ್ಪಳ ಜಿಲ್ಲೆಯ ಈ ಹತ್ತಾರು ಊರುಗಳ ಜನ ಇವತ್ತು ದಯಾಮರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದರೆ, ಈ ಹತ್ತಾರು ಊರುಗಳಲ್ಲಿ ತಲೆ ಎತ್ತಿರುವಂತಹ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವಂತಹ ಈ ಫ್ಯಾಕ್ಟರಿಗಳು ಸ್ಪಾಂಜ್ ಐರನ್ ಸೇರಿದಂತೆ, ಕೆಮಿಕಲ್ ಸೇರಿದಂತೆ ಬೇರೆ ಬೇರೆ ತಯಾರು ಮಾಡುವಂಥ ವಸ್ತುಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟರಿಗಳು. ಅದು ಬೇರೆ ಯಾರ ಫ್ಯಾಕ್ಟ್ರಿಗಳು ಅಲ್ಲ, ನಮ್ಮ ಜನಪ್ರತಿನಿಧಿಗಳ ಫ್ಯಾಕ್ಟ್ರಿಗಳೇ. ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳ ಫ್ಯಾಕ್ಟರಿಗಳೇ. ಆ ಫ್ಯಾಕ್ಟರಿಗಳಿಂದ ಹೊರಬರುವಂಥ ಆ ಬುಸು ಹೊಗೆ ಜೊತೆಗೆ ಆ ಧೂಳಿತ್ತಲ್ಲ, ಈ ಭಾಗದ ರೈತರ ಬದುಕನ್ನೇ ಹೈರಾಣಾಗಿಸಿಬಿಟ್ಟಿದೆ. ನಾನೀಗ ರಿಯಾಲಿಟಿ ಏನು ಅನ್ನೋದನ್ನು ತೋರಿಸೋದಕ್ಕೆ ನಿಮಗೆ ಹಿರೇಬಗನಾಳ ಅನ್ನುವಂಥ ಊರಿಗೆ ಬಂದಿದ್ದೀನಿ. ಇಲ್ಲಿ ಬಂದು ಕೂತಂತಹ ಧೂಳಿತ್ತಲ್ಲ, ಇದನ್ನು ಯಾರೂ ಕೂಡ ಕಟಾವು ಮಾಡೋದಕ್ಕೂ ಬರೋದಿಲ್ಲ, ಮತ್ತು ಮಾರ್ಕೆಟಿಗೆ ಹೋದರೆ ಇದಕ್ಕೆ ಬೆಲೆಯೂ ಇಲ್ಲ. ಈ ಬಿಳಿ ಪೇಪರ್ ಹೇಗೆ ಕರೆ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಫ್ಯಾಕ್ಟ್ರಿಗಳಿಂದ ಬಿಟ್ಟಂಥ ಧೂಳಿತ್ತಲ್ಲ, ಆ ಧೂಳು ಈ ಬೆಳೆಗಳ ಮೇಲೆ, ಪಪ್ಪಾಯ ಮೇಲೆ ಕೂತು ಹೇಗಾಗುತ್ತೆ ಪಪ್ಪಾಯ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಬಿಳಿಯ ಪೇಪರ್ ಈಗ ಹೇಗಾಗಿದೆ ಅನ್ನುವ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿಯನ್ನು ನಿಮ್ಗೆ ತೋರಿಸುತ್ತೆ ನೋಡಿ. ಇಲ್ಲಿನ ಜನ ಯಾಕೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ? ಈ ಕಣ್ಣೀರು ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ, ಯಾಕೆ ಇಂಥ ಸಬ್ಜೆಕ್ಟನ್ನು ನಾವು ಇವತ್ತಿಷ್ಟು ನಿಮಗೆ ತುಂಬ ತೀಕ್ಷ್ಣವಾಗಿ ತೋರಿಸ್ತಿದ್ದೀವಿ ಅಂತ ಕೇಳಿದರೆ, ನೋಡಿ, ಇದು ಇಲ್ಲಿನ ಚಿತ್ರಣ. ಇದು ಇಲ್ಲಿನ ರೈತರ ಪರಿಸ್ಥಿತಿ. ಇದೇ ಪರಿಸ್ಥಿತಿಯಿಂದಾಗಿ ರೈತರು ಇವತ್ತು ಆತ್ಮಹತ್ಯೆ ಮಗದೊಂದು ಮಾಡಿಕೊಂಡು ತಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಬೆಳೆದಂಥ ಬೆಳೆಯನ್ನು ಹಾಗೇ ತೋಟದಲ್ಲಿ ಬಿಟ್ಟಿದ್ದಾರೆ. ಕಟಾವು ಮಾಡಲಿಕ್ಕೂ ಕೂಡ ಯೋಗ್ಯವಿಲ್ಲ. ಈ ಬೆಳೆಯನ್ನು ತಿಂದರೆ ಕಾಯಿಲೆ ಕಸಾಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಕೊಪ್ಪಳ ಒಂದೇ ಜಿಲ್ಲೆಯಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ಹಿರೇಬಗನಾಳದ ಜನ ಇವತ್ತು ದಯಾಮರಣಕ್ಕಾಗಿ ಕೋರಿದ್ದಾರೆ. ನೋಡಿ, ಈ ಪಪ್ಪಾಯ ಎಲ್ಲ ಎಷ್ಟು ಮುಯಿಟಿ ಹೋಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಆಗಿದ್ದೇನು ಕೇಳಿದ್ರೆ, ಕಾರ್ಖಾನೆಗಳಿಂದ ಬರುವಂಥ ಈ ಹೊಗೆ. ಇದು ಇಷ್ಟು ಕಪ್ಪಾಗುತ್ತೆ, ಇದರ ಮೇಲ್ಗಡೆ ಇರೋದು ಇಷ್ಟು ಕಪ್ಪು, ಕರೆ ಹೊಗೆ, ಹಾಗೆ ಕರೆ ಧೂಳು. ಇದು ಇಲ್ಲಿನ ಚಿತ್ರಣ. ನಾವು ಇದನ್ನು ಕೈಯಲ್ಲೂ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ನಾನು. ನೋಡಿ, ನಾನು ಇದನ್ನು ತೋರಿಸ್ತೀನಿ ನೋಡಿ. ಇದು ಹೀಗಾಗತ್ತೆ. ಇದು ಇಲ್ಲಿನ ಪರಿಸ್ಥಿತಿ. ಇದನ್ನು ಜಾನುವಾರುಗಳಿಗೆ ಕೊಟ್ಟರೆ ಜಾನುವಾರುಗಳು ಅತಿಸಾರ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತವೆ. ಬೆಳೆದ ಬೆಳೆ ಎಲ್ಲ ಹಾಗೆ ಸತ್ತು ಹೋಗಿದೆ ನೋಡಿ. ಇದು ಇಲ್ಲಿನ ಜನರ ಪರಿಸ್ಥಿತಿ. ಇದು ಇಲ್ಲಿನ ಜನರ
ಕಣ್ಣೀರ ವಿಚಾರ ಇದು. ಹೀಗಾಗಿಯೇ ಇನ್ನು ನಮಗೇನಿದೆ ಜಮೀನಲ್ಲಿ ಬೆಳೆದ ಬೆಳೆಯೂ ಕೂಡ ನಮ್ಮ ಕೈಗೆಟಕ್ತಾ ಇಲ್ಲ. ಈ ಕಾರ್ಖಾನೆಗಳ ಕಾರಣಕ್ಕೆ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತಿದೆ. ಹೀಗಾಗಿ ನಮಗೆ ದಯಾಮರಣ ಕೊಡಿ ಅಂಥೇಳಿ ರೈತರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಿವಿತ್, ನಾನೊಂದು ಸತ್ಯ ಹೇಳ್ತೀನಿ. ನನ್ನ 12 ವರ್ಷದ ಈ ಪತ್ರಿಕೋದ್ಯಮದ ಜರ್ನಿಯಲ್ಲಿ ಇಲ್ಲಿವರೆಗೂ ಕೂಡ 10 100 ಈ ರೀತಿಯ ಪೀಪಲ್ ಸ್ಟೋರಿಗಳನ್ನು ಮಾಡಿದ್ದೀನಿ. ಎಸ್, ಜನರ ಧ್ವನಿಯಾಗಿ ನಾನು ಸುದ್ದಿ ಮಾಡಿದ್ದೀನಿ, ವರದಿ ಮಾಡಿದ್ದೀನಿ. ಇಂಥ ಕರಾಳ ಊರನ್ನು ಅಥವಾ ಇಂಥ ಕರಾಳತೆಯನ್ನು ನಾನು ಎಂದೂ ನೋಡಿಲ್ಲ. ಮನೆಯಲ್ಲೂ ಕಣ್ಣೀರನ್ನು ನೋಡ್ತಾ ಇದ್ದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಎಸ್, ಇಂಥ ನರಕದಲ್ಲಿ ಹೆಂಗೆ ಬದುಕ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಕಣ್ಮುಂದೆ ಆ ದಯಾನೀಯ ಸ್ಥಿತಿಯನ್ನು ತೆರೆದಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧರಿಸಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಕೊಪ್ಪಳದ ಧೂಳಿನ ಗೋಳು. ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ನೀವು ತಿಳಿಸಬಹುದು. ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಮೆಸೇಜ್ ಕೂಡ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ನೀವು ಹಂಚಿಕೊಳ್ಬೋದು. ಎಸ್ ದಿವಿತ್. ನೋಡಿ, ಜನರಿಗೆ ಉದ್ಯೋಗ ನೀಡಬೇಕಾದಂಥ ಕಾರ್ಖಾನೆಗಳು ಕೊಪ್ಪಳದ ಜನರ ಜೀವ ಹಿಂಡ್ತಾ ಇವೆ. ಧೂಳಿನಿಂದ ಜನ ಕಂಗೆಟ್ಬಿಟ್ಟಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಏನು ಮಾಡಬೇಕು? ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚ್ಕೊಳ್ಬೋದು. ಕಾರ್ಖಾನೆ ಧೂಳು, ಕೊಪ್ಪಳದ ಗೋಳು, ಇವೆಲ್ಲದರ ಬಗ್ಗೆ ನೀವು ಅಭಿಪ್ರಾಯ ಮಾಡ್ಬೋದು. ಜೊತೆಗೆ ಕರೆ ಮಾಡಿ ತಿಳಿಸೋದಕ್ಕೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆಮೇಲೆ ವಾಟ್ಸಪ್ ನಂಬರ್ ಕೂಡ ಇದೆ. ಎಕ್ಸ್ ಖಾತೆ ಲಿಂಕ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಇವತ್ತು ಇಡೀ ದಿನ ಪೂರ್ತಿ ನಿಮಗೆ ಕವರೇಜ್ ಇರುತ್ತೆ. ನೀವು ನಿಮ್ಮ ಅಭಿಪ್ರಾಯವನ್ನು ನೋಡ್ಬೋದು. ಎಸ್, ಇದಕ್ಕೂ ಮುಂಚೆ ಒಂದು ವರದಿಯನ್ನು ನೋಡಿದ್ರಿ. ಆ ವರದಿಯನ್ನು ನಿಮಗೆ ನೋಡಿದಾಗ ಏನು ಅನ್ನಿಸ್ತು ನೋಡಿ. ಕೊಪ್ಪಳದ ಶಾಪಗ್ರಸ್ತ ನೆಲದ ಕರುಣಾಜನಕ ಕಥೆಯನ್ನು ನಾವು ನಿಮಗೆ ತೋರಿಸಿದ್ವಿ. ಒನ್ ಆ್ಯಂಡ್ ಓನ್ಲಿ ರಿಪಬ್ಲಿಕ್ ಕನ್ನಡ ಮಾತ್ರ ಇಂಥದ್ದನ್ನೆಲ್ಲ ಹುಡುಕಿ ಹೋಗೋದು. ಯಾರು ನಮಗೆ ಕೊಡಲ್ಲ, ನಾವೇ ಹುಡುಕಿ ಹೋಗೋದು. ಕಾರ್ಕೋಟಕ ಕಾರ್ಖಾನೆಯಿಂದ ಕೊಪ್ಪಳದ ಜನರು ಅನುಭವಿಸ್ತಿರೋ ನರ್ಕವನ್ನು ಕಾರ್ಖಾನೆಯ ಧೂಳು ಹಿರಬಗನಾಳ ಗ್ರಾಮದ ರೈತರ ಬದುಕಿಗೂ ಕೊಳ್ಳೆ ಇಟ್ಟುಬಿಟ್ಟಿದೆ. ಅನ್ನದಾತ ಬೆಳೆದಂಥ ಪಪ್ಪಾಯ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ, ನಮ್ಮ ಆ್ಯಂಕರ್, ನನ್ನ ಕೊಲೀಗ್ ರಂಜಿತ್ ಅಲ್ಲೇ ಹೋಗಿದ್ರು, ರಿಪೋರ್ಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ರಿಪಬ್ಲಿಕ್ ಕನ್ನಡದ ವಿಶೇಷ ಅಭಿಯಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಹಿರೇಬಗನಾಳ ಸೇರಿದಂತೆ ಕೊಪ್ಪಳ ಜಿಲ್ಲೆಯ ಈ 10 ಊರುಗಳ ಜನ ಇವತ್ತು ದಯಾಮರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದರೆ, ಈ 10 ಊರುಗಳಲ್ಲಿ ತಲೆ ಎತ್ತಿರುವಂತಹ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವಂತಹ ಈ ಫ್ಯಾಕ್ಟರಿಗಳು ಸ್ಪಾಂಜ್ ಐರನ್ ಸೇರಿದಂತೆ, ಕೆಮಿಕಲ್ ಸೇರಿದಂತೆ ಬೇರೆ ಬೇರೆ ತಯಾರು ಮಾಡುವಂಥ ವಸ್ತುಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟರಿಗಳು. ಅದು ಬೇರೆ ಯಾರ ಫ್ಯಾಕ್ಟ್ರಿಗಳು ಅಲ್ಲ, ನಮ್ಮ ಜನಪ್ರತಿನಿಧಿಗಳ ಫ್ಯಾಕ್ಟ್ರಿಗಳೇ. ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳ ಫ್ಯಾಕ್ಟರಿಗಳೇ. ಆ ಫ್ಯಾಕ್ಟರಿಗಳಿಂದ ಹೊರಬರುವಂಥ ಆ ಬುಸು ಹೊಗೆ ಜೊತೆಗೆ ಆ ಧೂಳಿತ್ತಲ್ಲ, ಈ ಭಾಗದ ರೈತರ ಬದುಕನ್ನೇ ಹೈರಾಣಾಗಿಸಿಬಿಟ್ಟಿದೆ. ನಾನೀಗ ರಿಯಾಲಿಟಿ ಏನು ಅನ್ನೋದನ್ನು ತೋರಿಸೋದಕ್ಕೆ ನಿಮಗೆ ಹಿರೇಬಗನಾಳ ಅನ್ನುವಂಥ ಊರಿಗೆ ಬಂದಿದ್ದೀನಿ. ಇಲ್ಲಿ ಬಂದು ಕೂತಂತಹ ಧೂಳಿತ್ತಲ್ಲ, ಇದನ್ನು ಯಾರೂ ಕೂಡ ಕಟಾವು ಮಾಡೋದಕ್ಕೂ ಬರೋದಿಲ್ಲ, ಮತ್ತು ಮಾರ್ಕೆಟಿಗೆ ಹೋದರೆ ಇದಕ್ಕೆ ಬೆಲೆಯೂ ಇಲ್ಲ. ಈ ಬಿಳಿ ಪೇಪರ್ ಹೇಗೆ ಕರೆ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಫ್ಯಾಕ್ಟ್ರಿಗಳಿಂದ ಬಿಟ್ಟಂಥ ಧೂಳಿತ್ತಲ್ಲ, ಆ ಧೂಳು ಈ ಬೆಳೆಗಳ ಮೇಲೆ, ಪಪ್ಪಾಯ ಮೇಲೆ ಕೂತು ಹೇಗಾಗುತ್ತೆ ಪಪ್ಪಾಯ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಬಿಳಿಯ ಪೇಪರ್ ಈಗ ಹೇಗಾಗಿದೆ ಅನ್ನುವ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿಯನ್ನು ನಿಮ್ಗೆ ತೋರಿಸುತ್ತೆ ನೋಡಿ. ಇಲ್ಲಿನ ಜನ ಯಾಕೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ, ಈ ಕಣ್ಣೀರು ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ, ಯಾಕೆ ಇಂಥ ಸಬ್ಜೆಕ್ಟನ್ನು ನಾವು ಇವತ್ತಿಷ್ಟು ನಿಮಗೆ ತುಂಬ ತೀಕ್ಷ್ಣವಾಗಿ ತೋರಿಸ್ತಿದ್ದೀವಿ ಅಂತ ಕೇಳಿದರೆ ನೋಡಿ, ಇದು ಇಲ್ಲಿನ ಚಿತ್ರಣ. ಇದು ಇಲ್ಲಿನ ರೈತರ ಪರಿಸ್ಥಿತಿ. ಇದೇ ಪರಿಸ್ಥಿತಿಯಿಂದಾಗಿ ರೈತರು ಇವತ್ತು ಆತ್ಮಹತ್ಯೆ ಮಗದೊಂದು ಮಾಡಿಕೊಂಡು ತಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಬೆಳೆದಂಥ ಬೆಳೆಯನ್ನು ಹಾಗೇ ತೋಟದಲ್ಲಿ ಬಿಟ್ಟಿದ್ದಾರೆ. ಕಟಾವು ಮಾಡಲಿಕ್ಕೂ ಕೂಡ ಯೋಗ್ಯವಿಲ್ಲ. ಈ ಬೆಳೆಯನ್ನು ತಿಂದರೆ ಕಾಯಿಲೆ ಕಸಾಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಕೊಪ್ಪಳ ಒಂದೇ ಜಿಲ್ಲೆಯಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ಹಿರೇಬಗನಾಳದ ಜನ ಇವತ್ತು ದಯಾಮರಣಕ್ಕಾಗಿ ಕೋರಿದ್ದಾರೆ ನೋಡಿ. ಈ ಪಪ್ಪಾಯ ಎಲ್ಲ ಎಷ್ಟು ಮುಯಿಟಿ ಹೋಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಆಗಿದ್ದೇನು ಕೇಳಿದ್ರೆ, ಕಾರ್ಖಾನೆಗಳಿಂದ ಬರುವಂಥ ಈ ಹೊಗೆ. ಇದು ಇಷ್ಟು ಕಪ್ಪಾಗುತ್ತೆ, ಇದರ ಮೇಲ್ಗಡೆ ಇರೋದು ಇಷ್ಟು ಕಪ್ಪು ಕರೆ ಹೊಗೆ, ಹಾಗೆ ಕರೆ ಧೂಳು. ಇದು ಇಲ್ಲಿನ ಚಿತ್ರಣ. ನಾವು ಇದನ್ನು ಕೈಯಲ್ಲೂ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ನಾನು ನೋಡಿ. ಇದು
ನಾನು ಇದನ್ನು ತೋರಿಸ್ತೀನಿ ನೋಡಿ. ಇದು ಹೀಗಾಗತ್ತೆ. ಇದು ಇಲ್ಲಿನ ಪರಿಸ್ಥಿತಿ. ಇದನ್ನು ಜಾನುವಾರುಗಳಿಗೆ ಕೊಟ್ಟರೆ ಜಾನುವಾರುಗಳು ಅತಿಸಾರ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತವೆ. ಬೆಳೆದ ಬೆಳೆ ಎಲ್ಲ ಹಾಗೆ ಸತ್ತು ಹೋಗಿದೆ ನೋಡಿ. ಇದು ಇಲ್ಲಿನ ಜನರ ಪರಿಸ್ಥಿತಿ, ಇದು ಇಲ್ಲಿನ ಜನರ ಕಣ್ಣೀರ ವಿಚಾರ ಇದು. ಹೀಗಾಗಿಯೇ ಇನ್ನು ನಮಗೇನಿದೆ, ಜಮೀನಲ್ಲಿ ಬೆಳೆದ ಬೆಳೆಯೂ ಕೂಡ ನಮ್ಮ ಕೈಗೆಟಕ್ತಾ ಇಲ್ಲ. ಈ ಕಾರ್ಖಾನೆಗಳ ಕಾರಣಕ್ಕೆ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತಿದೆ. ಹೀಗಾಗಿ ನಮಗೆ ದಯಾಮರಣ ಕೊಡಿ ಅಂಥೇಳಿ ರೈತರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.